ರುಕ್ಮಿಣಿ, ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತನು, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣ್ಯ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣ್ಯ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವನ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚ ಪ್ರಳಯ, ಅಸೀಮ ಧ್ವಂಸ. ಪ್ರೇಮ ಮೂರ್ತಿ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡವಿಂದೊದಗಿ ಪಪಹಾರಿಣಿ ಧರಣಿ, ಪಪಹಾರಿಣಿ ಧರಣಿ, ಪಪಹಾರಿಣಿ ಧರಣಿ, ಪಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವೆಂದೊದಗಿ, ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವೆಂದೊದಗಿ. ಕರ್ಮಭೂಮಿ ಭಾರತವು ಧನ್ಯ ಮಾದುತೆ ಕಾಂತೆ, ಧನ್ಯ ಮಾದುತೆ ಕಾಂತೆ, ಧನ್ಯ ಮಾದುತೆ ಕಾಂತೆ, ಧನ್ಯ ಮಾದುತೆ. ಭಯವಿದೇಕೆ ಶಾಂತೆ ಕಾಂತೆ, ಪ್ರೇಮ ಪೂರಿತೆ ಕಾಂತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮ ಆಕ್ರಮದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಶೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು.
ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ಸುಸರ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆನು. ಅದನ್ನಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಆವಯವನ್ನು ಛೇದಿಸಿದ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮರ್ತನಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ ಈ ಘೋರ ಹತ್ಯೆಕಾಂಡ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ಕೂಡ ವಿಫಲವಾಗುವುದು. ಸಫಲಗೊಳ್ಳುವುದು ಒಮ್ಮೆ ಪ್ರಯತ್ನಿಸಿ ನೋಡಬಾರದು. ಹಾಗೆ ಆಗಲಿ ರುಕ್ಮಿಣಿ. ನಯನ ಮನೋಹರಿಯೇ, ನಯನ ಮನೋಹರಿಯೇ, ಪ್ರಿಯ ಸುಂದರ ವದನಿ ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾಮಯ. ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ, ಸುಂದರಿಯೇ, ಆನಂದದ ಸಿರಿಯೇ. ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ, ಸುಂದರಿಯೇ, ಆನಂದದ ಸಿರಿಯೇ. ನಯನ ಮನೋಹರಿಯೇ, ಪ್ರಿಯ ಸುಂದರ ವದನಿ ನಯನ ಮನೋಹರಿಯೇ. ಪರ್ವತ
ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ಹನಿರಸ ಬೀರುತ್ತ ಚೆಲುವಿನ ತಾರೆಯ ಒಲವನ್ನು ತೋರಿದೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನಿ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿ ದಯಾಮಯಿ ಮಂದರ ಗಿರಿಧರ ನರಸಿ ದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನಿ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಅಕ್ರೂರ ಕೃತೋರ್ಮ ಬಲಭದ್ರ ದೇವ ಯಾದವ ಕುಲಮೋದಗಿರಲು ಯಾದವ ಕುಲಮೋದಗಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲಮೋದಗಿರಲು ದ್ವಾರಕಾ ನಗರದ ಆಡಳಿತವನ್ನು ಶೌರ್ಯದಿ ದ್ವಾರಕಾ ನಗರದ ಆಡಳಿತವನ್ನು ಶೌರ್ಯದಿ ನಡೆದು ತಲೆ ನುಡಿಯ ಬೇಡ್ವೆ ಯಾದವ ಕುಲಮೋದಗಿರಲು ಸಾಧು ಸಂತರ ಕ್ರೋಧ ತೊರೆದು ಕ್ರೋಧ ತೊರೆದು ಹೋದ ಹೃದಯದಿಂದ ಸತತ ಅಕ್ರೂರ ಬಲಭದ್ರ ದೇವ ಹೋದ ಹೃದಯದಿಂದ ಸತತ ನಾದಮೂರ್ತಿ ಶಿವನ ಸ್ಮರಿಸಿ ನಾದಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾತೆ ತೇಪಿರೋ ಯಾದವ ಕುಲ ಓದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಯಾದವ ಕುಲ ಯಾದವ ಕುಲ ಓದದಿಂದಿರಲು ಅಕ್ರೂರ ಬಲಭದ್ರ ದೇವ ಸುಂದರ ಭವನದಂತೆ ಕಂಗೊಳಿಸುತ್ತಿರುವ ಅಮರಾವತಿಗೆ ಸರಿ ಹೋಲುವ ಈ ದ್ವಾರಕಾ ನಗರದ ಅರಸ ಬಲರಾಮನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಅದನ್ನು ತಿಳಿಸು. ವಿಜ್ಞಾಪಿಸುವೆನು ಬಲಭದ್ರ ದೇವ. ಕೇಳೋ ಭೂಮಿ ಪಾ ರಾಜ್ಯದ ಪರಿಯ ಕೇಳೋ ಭೂಮಿ ಪಾ ಕೇಳೋ ಭೂಮಿ ಪಾ ರಾಜ್ಯದ ಪರಿಯ ಕೇಳೋ ಭೂಮಿ ಪಾ ಬಲಭದ್ರ ದೇವ. ಕಾಲ ಕಾಲವರಿದು ಮಳೆಗಳು ಬೀಳುತ್ತಿಹವು ಕಾಲ ಕಾಲವರಿದು ಮಳೆಗಳು ಬೀಳುತ್ತಿಹವು ಪ್ರಜೆಗಳೆಲ್ಲ ಸುಖದಿ ನಡೆಯುತ್ತಿಹರು ನಿಜದಿ ಕೇಳೋ ಭೂಮಿ
ರಾಜ್ಯದ ಪರಿಯ ಕೇಳೋ ಭೂಮಿ ಬಾ ಬಲಭದ್ರ ದೇವ ಮಡದಿ ಮಕ್ಕಳೆಲ್ಲ ಬಿಡದೆ ಹರಿಯ ಭಜಿಸಿ ಮಡದಿ ಮಕ್ಕಳೆಲ್ಲ ಬಿಡದೆ ಹರಿಯ ಭಜಿಸಿ ಹರಿಯ ಚರಣ ಸೇವೆ ಹರಿಯ ಚರಣ ಸೇವೆ ನಿರತ ಮಾಡುತ್ತಿಹರು ಕೇಳೋ ಭೂಮಿ ಪಾ ರಾಜ್ಯದ ಪರಿಯ ಕೇಳೋ ಭೂಮಿ ಪಾ ಬಲಭದ್ರ ದೇವ ಅಕ್ರೂರ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಲ್ಲಾಗಿ ಪ್ರಜೆಗಳೆಲ್ಲ ಸುಖದಿಂದಿರುವರು ಮತ್ತೇನಪ್ಪಣೆ ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ. ಕೃತವರ್ಮ, ಬಲಭದ್ರ ದೇವ ಸೈನ್ಯಾದೀಪ ಸೈನ್ಯವೆಂದಿಪುದು ಸೈನ್ಯಾದೀಪ. ಕೃತವರ್ಮ, ಬಲಭದ್ರ ದೇವ ಸೈನ್ಯಾದೀಪ ಸೈನ್ಯವೆಂದಿಪುದು ಸೈನ್ಯಾದೀಪ. ಶತ್ರು ರಾಜರ ಮಗೆ ಇತ್ತು ಕಾಣಿಕೆಯ ಶತ್ರು ರಾಜರ ಮಗೆ ಕಪ್ಪ ಕಾಣಿಕೆಯ ತಪ್ಪದೆ ತಂದು ಒಪ್ಪಿಸುತ್ತಿದ್ದಾರೆ ತಪ್ಪದೆ ತಂದು ಒಪ್ಪಿಸುತ್ತಿದ್ದಾರೆ ಸೈನ್ಯಾದೀಪ ಸೈನ್ಯವೆಂದಿಪುದು ಸೈನ್ಯಾದೀಪ. ಕೃತವರ್ಮ, ಬಲಭದ್ರ ದೇವ ನಮ್ಮ ಯಾದವರ ಸೈನ್ಯದ ರಣೋತ್ಸಾಹವು ಯಾವ ರೀತಿಯಲ್ಲಿರುವುದೆಂದು ತಿಳಿಸುವಂತನಾಗು. ಬಲಭದ್ರ ದೇವ ವಿಜ್ಞಾಪಿಸುವೇನು. ರಾಜ ಚಂದ್ರ ಬೇಳುವೆ ವೈಭವದಿಂದ ರಾಜ ಚಂದ್ರ ಬೇಳುವೆ. ಬಲಭದ್ರ ದೇವ ಶತ್ರು ಗೊಬ್ಬರನ್ನೆಲ್ಲ ಬಿಟ್ಟು ನಮ್ಮ ಸೈನ್ಯ ಶತ್ರು ಗೊಬ್ಬರನ್ನೆಲ್ಲ ಬಿಡಿದು ನಮ್ಮ ಸೈನ್ಯ ತುಂಡು ತುಂಡುಗಳಾಗಿ ಕತ್ತರಿಸುತ್ತಲಿದರು ತುಂಡು ತುಂಡುಗಳಾಗಿ ಕತ್ತರಿಸುತ್ತಲಿದರು. ರಾಜ ಚಂದ್ರ ಬೇಳುವೆ ವೈಭವದಿಂದ ರಾಜ ಚಂದ್ರ ಬೇಳುವೆ. ಬಲಭದ್ರ ದೇವ ದಂಡ ದಂಡಾರಿಬು ಮಂಡೇಗಳು ಕಡಿಯುತ್ತ ಚಂಡ ಪ್ರಚಂಡ ತೀರುಂಡವ ಮಾಡುತ್ತಾ ಚಂಡ ಪ್ರಚಂಡವ ತೀರುಂಡವ ಮಾಡುತ್ತಾ ರಾಜ ಚಂದ್ರ ಬೇಳುವೆ ವೈಭವದಿಂದ ರಾಜ ಚಂದ್ರ ಬೇಳುವೆ. ಬಲಭದ್ರ ದೇವ ನಮ್ಮ ಸೈನಿಕರು ಶತ್ರುಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಜಯವನ್ನು ಪಡೆಯಲು ಸದಾ ಸಿದ್ಧರಾಗಿರುವರು. ಬಲಭದ್ರ ದೇವ ಮತ್ತೇನಪ್ಪಣೆ. ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ. ಅಕ್ರೂರ, ಕೃತವರ್ಮ, ಬಲಭದ್ರ ದೇವ ನಿಮ್ಮಂತಹ ಮಂತ್ರಿ ಸೈನ್ಯಾಧಿಗಳು ಪಡೆದ ನಾನೇ ಮಹಾಧನ್ಯನು. ನಾನೇ ಮಹಾಧನ್ಯನು ನಾನೇ ಮಹಾಧನ್ಯನು. ನಾನೇ ಮಹಾಧನ್ಯನು ಗುಣ ಸಂಪನ್ನರ ಸತ್ಸಂಗವಿರಲಾಗಿ ನಾನೇ ಮಹಾಧನ್ಯನು ನಾನೇ ಮಹಾಧನ್ಯನು. ಅಕ್ರೂರ, ಬಲಭದ್ರ ದೇವ ಅಲದರ ನಾಳಿಕೆಯಲ್ಲಿಯ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಅಲದರ ನಾಳಿಕೆಯಲ್ಲಿಯ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಅಲದರ ನಾಳಿಕೆಯಲ್ಲಿಯ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಅಲದರ
ನಾವಿಕೆಯಲ್ಲಿ ಪ್ರಜೆಗಳು ಬಲು ಸಂತೋಷದಲ್ಲಿ ಬಾಳುವರೆ. ಸಲಿಲದ ಶೋಭೆಗೆ ಅಲೆಗಳೇ ಕಾರಣ, ಸಲಿಲದ ಶೋಭೆಗೆ ಅಲೆಗಳೇ ಕಾರಣ, ಜಲಚರ ಜೀವಿತ ಕುಲ ನದಿಗಳ ಪರಿ, ಜಲಚರ ಜೀವಿತ ಕುಲ ನದಿಗಳ ಪರಿ. ಸಲಿಲದ ಶೋಭೆಗೆ ಅಲೆಗಳೇ ಕಾರಣ, ಜಲಚರ ಜೀವಿತ ಕುಲ ನದಿಗಳ ಪರಿ. ಸಲಿಲದ ಶೋಭೆಗೆ ಅಲೆಗಳ ಕಾರಣ, ಜಲಚರ ಜೀವಿತ ಕುಲ ನದಿಗಳ ಪರಿ. ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು, ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲ. ನಾನೇ ಮಹಾಧನ್ಯನು. ಅಕ್ರೂರ, ಬಲಭದ್ರ ದೇವ. ಪನ್ನಗ ಶಯನನ ಉನ್ನತಿಗೋಲ್ವರು ಗಿನ್ಯಾರಿರುವರು ಈಗೋದೋಳ್. ಅಕ್ರೂರ, ಬಲಭದ್ರ ದೇವ. ಕೃತೋರ್ಮ, ಬಲಭದ್ರ ದೇವ. ಪನ್ನಗ ಶಯನನ ಉನ್ನತಿಗೋಲ್ವರು ಗಿನ್ಯಾರಿರುವರು ಈಗೋದೋಳ್. ಪನ್ನಗ ಶಯನ ಉನ್ನತಿಗೋಲ್ವರು ಗಿನ್ಯಾರಿರುವರು ಈಗೋದೋಳ್. ಪನ್ನಗ ಶಯನ ಉನ್ನತಿಗೋಲ್ವರು ಈಗಾರಿರುವರು ಈಗೋದೋಳ್. ಸನ್ನಿವೇಶವನ್ನರಿತು ದೈತ್ಯರ, ಸನ್ನಿವೇಶವನ್ನರಿತು ದೈತ್ಯರ, ಕೊಲ್ಲುವ ಕೃಷ್ಣ ಎನ್ ಅನುಜನಾಗಿರಲು, ಕೊಲ್ಲುವ ಕೃಷ್ಣ ಎನ್ ಅನುಜನಾಗಿರಲು. ಸನ್ನಿವೇಶವನ್ನರಿತು ದೈತ್ಯರ, ಕೊಲ್ಲುವ ಕೃಷ್ಣ ಎನ್ ಅನುಜನಾಗಿರಲು. ಸನ್ನಿವೇಶವನ್ನರಿತು ದೈತ್ಯರ, ಕೊಲ್ಲುವ ಕೃಷ್ಣ ಎನ್ ಅನುಜನಾಗಿರಲು. ನಾನೇ ಮಹಾಧನ್ಯನು, ನಂತರು ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ. ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಅಕ್ರೂರ, ಕೃತೋರ್ಮ, ಬಲಭದ್ರ ದೇವ. ನಿಮ್ಮಂತಹ ಮಂತ್ರಿ ಸೈನ್ಯಾದಿಗಳು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಗಳಿಗೆ ತಾನೇ ಕುಂದುಕೊರತೆ ಉಂಟಾಗುವುದು? ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರ ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೇ? ಆತನನ್ನು ಸಕಲ ಮರ್ಯಾದೆಗಳನ್ನೇ ಬರಮಾಡಿ. ಗುರುದೇವ ನಮೋ ನಮಃ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಯಾರಲ್ಲಿ? ಈ ಸಂತೋಷದ ಸಮಯದಲ್ಲಿ ನರ್ತನವು ಪ್ರಾರಂಭವಾಗಲಿ. ಸಾ ಧನಿ ಸನಿ ದ ಮಗ ಸಾ ಧನಿ ಸನಿ ದ ಮಗ ಸ ಸ ಸ ಮ ಮ ಮ ಮ ಗ ಗ ಗ ದ ದ ದ ದ ಮ ಮ ಮ ನೀ ನಿ ಗ ಮ ದ ನಿ ಸ ಸ ಸ ಸ ಮ ಮ ಮ ಮ ಗ ಗ ಗ ದ ದ ದ ದ ಮ ಮ ಮ ನೀ ನಿ 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 ಗ ಮ ದ ನಿ ಸ ಸ ಗ ಸ ನಿ ಸ ನಿ ದ ನಿ ದ ದ ಮ ಗ ಸ ಗ ಸ ನಿ ಸ ನಿ ದ ನಿ ದ ದ ಮ ಗ ಗ ಮ ದ ನಿ ಸ ಗ ಮ ದ ನಿ ಸ ಗ ಮ ದ ನಿ ಸ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮ ತಂದವೇ ಬಲು ಚಂದವೇ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮ ತಂದವೇ ಬಲು ಚಂದವೇ ಏನಿ ಮಹಾನಂದವೇ.
ಏನಿ ವೃತ್ತಾಮೋದ ಏನಿ ಮೌರಜನಾದ ಏನಿ ಜೀವೋನ್ಮೋದ ಏನಿ ವಿನೋದ ಏನಿ ವೃತ್ತಾಮೋದ ಏನಿ ಮೌರಜನಾದ ಏನಿ ಜೀವೋನ್ಮೋದ ಏನಿ ವಿನೋದ ಏನಿ ಮಹಾನಂದವೇ ಓ ಬಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಢಕ್ಕೆಯ ಶಿರಕೆತ್ತಿ ತಾಳಗೋಳಿಂ ತಟ್ಟಿ ತಕೀಟ ಧಿಮಿಕಿಟ ತಗಜುಣುರೆ ನಿಧಿ ಢಕ್ಕೆಯ ಶಿರಕೆತ್ತಿ ತಾಳಗೋಳಿಂ ತಟ್ಟಿ ತಕೀಟ ಧಿಮಿಕಿಟ ತಗಜುಣುರೆ ನಿಧಿ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಆ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಸೊಕ್ಕಿನ ನಾಟ್ಯವ ನಾಡೆ ನೀರೆ ಬಾಲೆ ಸೊಕ್ಕಿನ ನಾಟ್ಯವ ನಾಡೆ ನೀರೆ ಬಾಲೆ ಏನಿ 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 ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ದುರ್ಯೋಧನ, ಹಸ್ತಿನಾವತಿಯಲ್ಲಿ ನನ್ನತ್ತೆ ಗಾಂಧಾರಿ, ಮಾನವರಾದ ಧೃತರಾಷ್ಟ್ರರು ಹಾಗೂ ನಿನ್ನ ಸಹೋದರರು ಸೌಖ್ಯದಿಂದಿರುವರೇ? ಗುರುದೇವ, ತಮ್ಮ ಕೃಪಾ ಕಟಾಕ್ಷದಿಂದ ಎಲ್ಲರೂ ಕ್ಷೇಮದಿಂದಿರುವರು. ಅಲ್ಲದೆ ನೀನು ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸದನು. ಗುರುದೇವ, ನಾನು ನಿಮ್ಮನ್ನು ಯಾದವ ಬಲವನ್ನೇ ಅಪೇಕ್ಷಿಸಿದೆನು. ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಬಹಳ ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ, ಕೃಷ್ಣನೇ ಬೇರೆಯಾದ ಸಂಗತಿ ಅಸಂಗತವಾಯಿತಲ್ಲ? ಗುರುದೇವ, ನಾನೇನೋ ಬಹುರಹಸ್ಯವಾಗಿ ಅಲ್ಲಿಗೆ ಹೋದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ಕೃಷ್ಣನು ಆಯುಧಗಳನ್ನು ಇಡುವುದೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೆ? ಹೌದು ಗುರುದೇವ, ಆ ವಿಚಾರವನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಮದ್ರ ದೇಶಾಧಿಪತ್ಯದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಹಾಗೂ ಸೈನ್ಯವನ್ನು ನಿನ್ನ ಜೊತೆಯಲ್ಲೇ ಈಗಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಧನ್ಯನಾದೆ ಗುರುದೇವ. ಅಕ್ರೂರ,
ಕೃತವರ್ಮ, ಅಕ್ರೂರ, ಹಸ್ತಿನಾವತಿಗೆ ಹೊರಡಲು ರಥವನ್ನು ಸಿದ್ಧಪಡಿಸಿ. ಆಗ್ಲಿ ಗುರುದೇವ. ನಾನು ಈಗಲೇ ರೇವತಿ ಅಂತಃಪುರಕ್ಕೆ ಹೋಗಿ ಬರುವೆನು. ಪಾಂಡವರು 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 ದಗ್ನ ದೇಹಿಗಳಿಂದ ಉಬ್ಬಿ ಮೆರೆಯುತ್ತಿರುವ ತಬ್ಬಲಿಗಳ ಮುಖಕ್ಕೆತ್ತಿ ಸಜೀವ ದಹನ ಮಾಡಿ ಆ ಪಾಂಡವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ತೇಲಿ ಬಿಡುತ್ತೇನೆ. ಛಲವಂತಕರ ಬಲಕ್ಕಿಂತ ಅಧಿಕ ಬಲವಿಲ್ಲವೆಂದು ಜಗತ್ತಿಗೆ ತೋರ್ಪಡಿಸುವ ಛಲದಂತಮಲ್ಲ ರಣಪ್ರಚಂಡ ತ್ರಿವಿಕ್ರಮ ಸ್ಥೂಲಕಾಯ ಸಿಂಹಬಲ. ನಮ್ಮದೇ ಜಯ, ನಾಳಿನ ಪ್ರಳಯ. ಯುದ್ಧ ಬಲದಿ ಧರಾತಳವೆ ನಡುಗಿ ಧರಾತಳವೆ ನಡುಗಿ ಧರಾತಳವೆ ನಡುಗಿ ಘನಯುತ ಬಲದಿ ಧರಾತಳವೆ ನಡುಗಿ ಧರಾತಳವೆ ನಡುಗಿ ಧರಾತಳವೆ ನಡುಗಿ ವೀರ ಕೌರವನ ಎದುರಿಸಬಲ್ಲ ಧೀರ ಧೀರನ ನಾವನು ದೊರೆಯಲಿ. ಧೀರ ಕೌರವನ ಎದುರಿಸಬಲ್ಲ ಧೀರ ಧೀರನ ನಾವನು ದೊರೆಯಲಿ. ಅವಯುತ ಅಭಿಮತ ಅಡಗಿತ ಜನರೇ, ನವಯುತ ಅಭಿಮತ ಅಡಗಿತ ಜನರೇ, ನವಯುತ ಅಭಿಮತ ಅಡಗಿತ ಜನರೇ. ಘನಯುತ ಬಲದಿ ಧರಾತಳವೆ ನಡುಗಿ ಧರಾತಳವೆ ನಡುಗಿ ಧರಾತಳವೆ ನಡುಗಿ. ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮಗ್ರಜನಾದ ಬಲಭದ್ರನ ಬಳಿ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಹಿಂತಿರುಗಿದನು. ಅಗ್ರಜನಾದ ಬಲಭದ್ರನು ಈಗಾಗಲೇ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ರಜನು ಅಲಾಯುಧವನ್ನು ಹಿಡಿದು ಉಭಯಂತ್ರರು ಹೋರಾಡುತ್ತಿರುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನೊಂದು ಉಪಾಯ ಮಾಡುವೆನು. ಬಲಭದ್ರನು ಈ ಮಾರ್ಗವಾಗಿ ಬರುತ್ತಿರುವಾಗ ಆತನಿಗೆ ತೊಂದರೆಗೊಳಿಸಿ ಮಾಯಾಚಿಂತೆಗೆ ಗುರಿಪಡಿಸಿದರೆ ಆಗ ಆಲೋಚಿಸಲು ನನ್ನ ಬಳಿಗೆ ಬರುತ್ತಿರುವನು. ದುರ್ಯೋಧನ ಚಿಂತೆಯನ್ನು ಮರೆಸಿ ಭೂಸಂಚಾರ ಮಾಡುವಂತೆ ಪ್ರೇರೇಪಿಸುವನು. ಅದು ಬಲಭದ್ರನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಯೋಗಮಾಯೆ, ಜಾಗೃತಳಾಗು. ಬೇಗ ಪಶುರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸಿ. ಇದೇನಿದು? ಯಾವುದೋ ಗೋವು ನನ್ನನ್ನು ಹಿಂಬಾಲಿಸಲು ಬರುತ್ತಿರುವುದಲ್ಲ, ಇರಲಿ. ಇದೇನಿದು? ಮತ್ತೆ ಈ ಗೋವು ನನ್ನನ್ನು ಹಿಂಬಾಲಿಸಲು ಬರುತ್ತಿರುವುದಲ್ಲ, ಇರಲಿ. ಒಂದು ಸಣ್ಣ ಶಿಲೆಯಿಂದ ಎದುರಿಸುವೆನು. ಏಯ್ ಏಯ್, ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಇಲ್ಲೇ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಲ್ಲ. ಆಕಟಕಟ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ತೊಲಗುವ ಬಗೆಯ, ಕೊಂದ ಪಾಪವ ತೊಲಗುವ
ಬಗೆಯ ಕಾಣೆನು ನಾನಕಟ ಅಯ್ಯೋ ಸೈಸೆನು ನಾನಕಟ ಅಕ್ಕಟಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ದೋಷಕ್ಕೆ ಒಳಗಾದೆ. ಬಲಭದ್ರ, ಸಾತ್ಯಕಿ, ಇದೇನಿದು ಬಲಭದ್ರ, ಈ ರೀತಿ ಚಿಂತಾಮಗ್ನನಾಗಿರುವೆ? ಸಾತ್ಯಕಿ, ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾಗಿರುವೆನು. ಏನು, ಗೋಹತ್ಯೆ ಮಾಡಿರುವೆಯ? ಗೋಹತ್ಯೆಯು ಮಹಾಪಾಪವಲ್ಲವೇ? ಪಾಪ ನಿವಾರಣೆಗಾಗಿ ಬಲ್ಲವರಲ್ಲಿ ಆಲೋಚಿಸು. ಬಲ್ಲವರು ಯಾರಿದ್ದಾರೆ ಸಾತ್ಯಕಿ? ನಮ್ಮ ಕೃಷ್ಣನಿಲ್ಲವೇ? ಸಾತ್ಯಕಿ, ಈಗಲೇ ಹೋಗಿ ಕೃಷ್ಣನ ಕರೆತ. ಈಗಲೇ ಕರೆತರುತ್ತೇನೆ. ಅಗ್ರಜ, ಕೃಷ್ಣ, ಕೃಷ್ಣ, ಏಕೆ ಚಿಂತಾಮಗ್ನನಾಗಿ ನಿಂತಿರುವೆ? ಕೃಷ್ಣ, ಆ ವಿಚಾರವನ್ನು ಹೇಳಲು ನನಗೆ ಭಯವಾಗುತ್ತಿರುವುದು. ಏನು ಆಯ್ತು ಅಗ್ರಜ? ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾಗಿರುವೆನು. ಏನು ಅಗ್ರಜ, ಗೋಹತ್ಯೆ ಮಾಡಿರುವೆಯ? ಗೋಹತ್ಯೆ ಮಹಾಪಾಪವಲ್ಲವೇ? ಕೃಷ್ಣ, ಈಗಲೇ ನಾನು ಭಯಪಟ್ಟಿದೆ, ಮತ್ತಷ್ಟು ಭಯಪಡಿಸಬೇಡ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ. ಕೃಷ್ಣ, ಅಗ್ರಜ, ಅಪಭಾಗ್ಯ ನಾನದೆ ಗತಿಯೇನು ತೋರದೆ. ಅಗ್ರಜ, ಅಪಭಾಗ್ಯ ನಾನದೆ ಗತಿಯೇನು ತೋರದೆ ಮತಿ ಮಂಗನಾದೆ ವಿಷಭವಾದೆ ಕೈಗೆ. ಮತಿ ಮಂಗನಾದೆ ವಿಷಭವಾದೆ ಕೈಗೆ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ. ಕೃಷ್ಣ, ಅಗ್ರಜ, ನಾನು ಎಂದಿನಂತೆ ವಾಯುವಾರಕ್ಕೆ ಹೊರಟಿರುವಾಗ ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಾ ಬಂತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಇಲ್ಲೇ ಬಿದ್ದು ಪ್ರಾಣವನ್ನು ಬಿಟ್ಟಿತ್ತು. ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಹೇಳುವಂತ ನಾವು. ಅಗ್ರಜ, ಇಂದಿನಿಂದ 28 ದಿನಗಳವರೆಗೆ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿ ಭಗವತ್ ಸೇವೆಯನ್ನು ಮಾಡಿ ಬಂದುದೇ ಆದರೆ ಗೋಹತ್ಯೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡು. ಕೃಷ್ಣ, ಹಾಗಾದರೆ ನಾನು ಈಗಲೇ ಭೂಸಂಚಾರಕ್ಕೆ ಹೊರಡೇನು. ರಾಜ್ಯದ ಕಡೆಗೆ ಎಚ್ಚರ ವಹಿಸು. ಆಗಬಹುದಣ್ಣ. ಸಾತ್ಯಕಿ, ಇದೇನಿದು ಬಲಭದ್ರ? ಈಗ ತಾನೇ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ಹೇಳಿ ನೀನೀಗ ಭೂಸಂಚಾರಕ್ಕೆ ಹೊರಟರೆ ಪಾಪ ನಿನ್ನನ್ನೇ ನಂಬಿರುವ ಆ ದುರ್ಯೋಧನನ ಗತಿ. ಸಾತ್ಯಕಿ, ಕೌರವರು ಪಾಂಡವರವರು ಸಹೋದರರಯ್ಯ. ಯುದ್ಧದಲ್ಲಿ ಯಾರಾದರೂ ಮಡಿಯಲಿ, ಯಾರಾದರೂ ಜಯಿಸಲಿ, ನನಗೆ ಅದರ ಅಗತ್ಯವಿಲ್ಲ. ನನಗೆ ಗೊತ್ತಿರುವ ಈ ಗೋಹತ್ಯೆ ಪಾಪ ಪರಿಹಾರವಾದರೆ ಅಷ್ಟೇ ಸಾಕು. ಕೃಷ್ಣ, ರಾಜ್ಯದ ಕಡೆಗೆ ಎಚ್ಚರ ವಹಿಸು. ನಾನು ಈಗಲೇ ಭೂಸಂಚಾರಕ್ಕೆ ಹೊರಡೇನು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂಸಂಚಾರವನ್ನು ಮುಗಿಸಿಕೊಂಡು ಬರೋದರೊಳಗಾಗಿ ಇಡೀ ಕುರುಕ್ಷೇತ್ರದ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಕೃಷ್ಣ, ಕಷ್ಟವಯ್ಯೇ ನಿನ್ನ ಸಹವಾಸ. ಇಲ್ಲದ ದೋಷವನ್ನು ಬಲಭದ್ರನ ಮೇಲೆ ಹೊರಿಸಿ ಆತನನ್ನು ಭೂಸಂಚಾರ ಮಾಡುವ ಹಾಗೆ ಮಾಡಿದೆ. ಇನ್ನು ನಿನ್ನನ್ನೇ ನಂಬಿರುವ ನಮ್ಮ ಗಳಗತಿ ಏನು ಮಾಡುವೆಯೋ ಪರಮಾತ್ಮ? ಸಾತಕಿ, ನಿನಗೆ ಭಯವೇತಕೆ? ಅಗ್ರಜನು ಅಲಾಯುಧವನ್ನು ಹಿಡಿದು ಒಂದು ಕಡೆ ಕೌರವರ ಕಡೆ, ನಾನು ನಿರಾಯುಧನಾಗಿ ಪಾಂಡವರ ಕಡೆ, ಇಬ್ಬರು ಉಭಯಂತರರು ಹೋರಾಡುತ್ತಿರುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಈ ಉಪಾಯವನ್ನು ಮಾಡಿದೆ. ನಡೆ, ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನನಿಗೆ ವಿವೇಕವನ್ನು ಹೇಳಿ ಬರೋಣ.